ಸಂಸದರ ಕಚೇರಿ ಮುಂದೆ ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಸಾವಿರಾರು ಅಂಗನವಾಡಿ ನೌಕರರು, ಅಕ್ಷರ ದಾಸೋಹ ನೌಕರರು ಹಾಗೂ ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕಾಯಂ ತೀರಾ ನೌಕರರು ಪ್ರತಿಭಟನೆಯನ್ನು ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣದ ಪ್ರತಿಭಟನೆ ಮೆರವಣಿಗೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಬೆಲೆ ಏರಿಕೆ ವಿರುದ್ಧ ಕಾರ್ಮಿಕ ಹಕ್ಕುಗಳ ರಕ್ಷಣೆಗಾಗಿ, ಸಂವಿಧಾನ ಮೌಲ್ಯಗಳ ರಕ್ಷಣೆಗಾಗಿ, ರೈತ ವಿರೋಧಿ ಕೃಷಿ ಕಾನೂನುಗಳ ವಾಪಸ್ಗಾಗಿ, ರೈತರ ಎಲ್ಲ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಜಾರಿಗಾಗಿ, ಕಾರ್ಮಿಕರಿಗೆ ಕನಿಷ್ಠ ವೇತನ ರೂಪಾಯಿ 31,000 ನಿಗದಿಗಾಗಿ, ಕನಿಷ್ಠ ರೂಪಾಯಿ 6,000 ಪಿಂಚಣಿಗಾಗಿ, ಅಂಗನವಾಡಿ ನೌಕರರ, ಗ್ರಾಮ ಪಂಚಾಯಿತಿ ನೌಕರರ, ಬಿಸಿಯೂಟ ನೌಕರರ, ಪ್ಲಾಂಟೇಷನ್ ಕಾರ್ಮಿಕರ, ಆಸ್ಪತ್ರೆ, ಹಾಸ್ಟೆಲ್, ಕೈಗಾರಿಕೆ ಕಾರ್ಮಿಕರ ಬೇಡಿಕೆಗಳಿಗಾಗಿ ಗೌರವಧನ, ಗುತ್ತಿಗೆ ಮತ್ತು ಹೊರಗುತ್ತಿಗೆ ಕಾರ್ಮಿಕ ಪದ್ಧತಿ ರದ್ದುಪಡಿಸಿ ಕಾರ್ಮಿಕರನ್ನು ಕಾಯಂಗೊಳಿಸುವಂತೆ ಒತ್ತಾಯಿಸಿ, ನಿರುದ್ಯೋಗ ಮತ್ತು ಖಾಸಗೀಕರಣದ ನೀತಿಗಳನ್ನು ವಿರೋಧಿಸಿ ಜನವರಿ 23ರಿಂದ 25ರವರೆಗೆ ಸಂಸತ್ ಸದಸ್ಯರ ಕಚೇರಿ ಮುಂದೆ ಸಿಐಟಿಯು ನೇತೃತ್ವದಲ್ಲಿ ಕಾರ್ಮಿಕರು ಪ್ರತಿಭಟನಾ ಧರಣಿ ನಡೆಸಲಿದ್ದಾರೆ ಅಂತ ಹೇಳಿದರು. ಸ್ಕೀಮ್ ನೌಕರರ ಹೋರಾಟ ಆಗ್ತಾ ಇದೆ. ಸ್ಕೀಮ್ ಅಂತ ಅಂದಾಗ ಅಂಗನವಾಡಿ, ಬಿಸಿ ಊಟ, ಆಶಾ, NRHM, NHM, ಮಕ್ಕಳ ರಕ್ಷಣಾ ಘಟಕ ಮತ್ತು ಪಂಚಾಯಿತಿಗಳಲ್ಲಿ ಸಕ್ರಿಯ ಕೆಲಸ ಅವರು ಇಡೀ ದೇಶಾದ್ಯಂತ ಈ ಸ್ಕೀಮ್ ನೌಕರರು 2 ಕೋಟಿ ಈ ಗೌರವಧನ ಪ್ರೋತ್ಸಾಹದಲ್ಲಿ ಕೆಲಸ ಮಾಡ್ತಾ ಇರೋಂಥ ಕಾರ್ಮಿಕರಿದ್ದಾರೆ. ಹಾಗಾಗಿ ನಾವು ಹೇಳ್ತೀವಿ, ಇವತ್ತು ಕೇಂದ್ರ ಸರ್ಕಾರ ಆ ಸ್ಕೀಮ್ಗೆ ಒಟ್ಟಾರೆಯಾಗಿ ಅನುದಾನನ ಕಡಿತ ಮಾಡಿದೆ. ಅನುದಾನ ವಾಪಸ್ ಆಗಬೇಕು ಅಂತೇಳಿ ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಡ ಆಗ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಏನು ಮಕ್ಕಳ ಆಹಾರ, ಆರೋಗ್ಯ, ಶಿಕ್ಷಣ, ಇದು ಮಕ್ಕಳ ಹಕ್ಕು. ಈ ಹಕ್ಕನ್ನು ಉಳಿಸಬೇಕು ಮತ್ತು ಅವ್ರಿಗೆ ಉಚಿತವಾಗಿ ಶಿಕ್ಷಣ, ಆರೋಗ್ಯ, ಆಹಾರ ಕೊಡಬೇಕು. ಏನಿವತ್ತು ಅದ್ರ ಅಡಿಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ 36,000 ಕನಿಷ್ಠ ಕೂಲಿ ಕೊಡಬೇಕು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂಗನವಾಡಿ ನೌಕರರು ಮತ್ತು ಬಿಸಿ ಊಟ ನೌಕರರು, ಆಶಾ ವರ್ಕರ್ ಏನು ಕೆಲಸ ಮಾಡ್ತಾರೆ ಅವ್ರಿಗೆ 21,000 ಕನಿಷ್ಠ ಕೊಡಬೇಕು. ಯಾವುದೇ ಕಾರ್ಮಿಕರು ನಿವೃತ್ತಿ ಆದರೆ ಇವತ್ತು ಇಡಿಗಂಟಿಲ್ಲ, ಒಂದು ಪೆನ್ಷನ್ ಇಲ್ಲ, ಏನಿಲ್ಲ. ಸರ್ಕಾರ ಅವರ ಶಕ್ತಿ ಇರೋವರೆಗೂ ದುಡಿಸ್ಕೊಂಡು ಕೆಲಸ ನಿವೃತ್ತಿ ಆದ ನಂತರದಲ್ಲಿ ಅವರಿಗೆ ಯಾವ ರೀತಿಯಾದ ಅನುಕೂಲಗಳನ್ನ ಇವತ್ತು ಬರೀ ಕೈಲಿ ಮನೆ ಕಳಿಸ್ತಾ ಇದೆ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ, ಇವತ್ತು ಯಾವುದೇ ಕಾರ್ಮಿಕರಿಗೂ ಕೂಡ ಬರೀ ಕೈಲಿ ಮನೆ ಕಳಿಸಬಾರ್ದು. ನಿವೃತ್ತಿ ಆದಾಗ ಒಂದು ಗ್ರಾಜ್ಯುಟಿ ಕೊಡಬೇಕು, ಇಡಿಗಂಟನ್ನ ಕೊಡಬೇಕು, ನಿವೃತ್ತಿ ವೇತನ ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಇದ್ದೀವಿ. ಯಾಕಂತ ಇವತ್ತು ಈ ಸ್ಕೀಮಲ್ಲಿ ಕೆಲಸ ಮಾಡೋಂಥವ್ರು ಮತ್ತೆ ಅದು ಕೆಳ ಹಂತದಲ್ಲಿರೋರು, ಮಧ್ಯಮ ವರ್ಗದವರು, ಕೆಳ ವರ್ಗದವರು, ಇವತ್ತು ಅಂಗನವಾಡಿಗಳಿಗಾಗಲಿ, ಗೌರ್ಮೆಂಟ್ ಶಾಲೆಗಳಿಗಾಗಲಿ ಬಡವ್ರ ಮಕ್ಕಳು ಬರ್ತಾರೆ. ಅವ್ರಿಗಿರೋಂಥ ಅನುದಾನ ಇವತ್ತು ಕಡಿತ ಮಾಡಿ ದೊಡ್ಡ ದೊಡ್ಡ ಬಂಡವಾಳಗಾರರ ತೆರಿಗೆಯನ್ನು ಇವತ್ತು ಮನ್ನಾ ಮಾಡಿದೆ. ಇನ್ನು ವೇತ, ಆರೋಗ್ಯ, ಶಿಕ್ಷಣ ಕೊಡಿ ಅಂತಂದ್ರೆ ಸರ್ಕಾರ ಅದಕ್ಕೆ ಮುಂದೆ ಬರ್ತಾ ಇಲ್ಲ. ಹಾಗಾಗಿ ನಾವಿವತ್ತು ಒತ್ತಡ ಆಗ್ತಾ ಇದೀವಿ. ಏನು ಈ ಸ್ಕೀಮ್ ಇದೆ, ಈ ಸ್ಕೀಮಿಗೆ ಅನುದಾನನ ಹೆಚ್ಚಳ ಮಾಡಬೇಕು, ಅನುದಾನ ಕಡಿತ ಮಾಡಿರೋ ಅನುದಾನನ ವಾಪಸ್ ಕೊಡಬೇಕು. ಪ್ರತಿಯೊಬ್ಬರಿಗೂ ರಾಜ್ಯದ ಕನಿಷ್ಠ ಕೂಲಿ, ಕಾಯಂ ಕೆಲಸ, ನಿವೃತ್ತಿ ವೇತನ ಇದನ್ನ ಕೊಡಬೇಕು ಅಂತೇಳಿ ನಾವು ಕಾರ್ಮಿಕರ ವರ್ಗದಿಂದ ಅವರಿಗೆ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಒತ್ತಡ ಆಗ್ತಾ ಇದೀವಿ. ಪ್ರತಿಭಟನೆಯಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಅರವಿಂದ್, ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಜಯಂತಿ, ಪ್ಲಾಂಟೇಷನ್ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಸೌಮ್ಯ, ರಾಜ್ಯ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಕಾಯಂ ತೀರಾ ನೌಕರರು ಸಂಘದ ಪ್ರಧಾನ ಕಾರ್ಯದರ್ಶಿ ಕಾಂತರಾಜು, ಕಾರ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೆಟಿ ಹೊನ್ನೇಗೌಡ, ಜಿಲ್ಲಾ ಖಜಾಂಚಿ ಕಲಾವತಿ ಹಾಗೂ ಇತರರು ಉಪಸ್ಥಿತರಿದ್ದರು.